ಇದರ ತಿದ್ದುಪಡಿಗಾಗಿ ಒಂದು ತಿದ್ದುಪಡಿ ಮಸೂದೆ ಮಂಡನೆಯಾಗಿತ್ತು. ಅದು JPCಗೆ ಹೋಗಿತ್ತು. JPC ಈಗ ಫೈನಲ್ ಅಮೆಂಡ್ಮೆಂಟ್ ಬಿಲ್ಲನ್ನು ರೆಡಿ ಮಾಡಿದೆ. ಆಸ್ತಿ ನೋಂದಣಿಯ ಮೇಲೆ ವಕ್ಫ್ ಬೋರ್ಡ್ಗಳ ಪರಮಾಧಿಕಾರಕ್ಕೆ ನಿಯಂತ್ರಣ ಇರುತ್ತೆ. ಕಂಡ ಆಸ್ತಿಗಳನ್ನು ವಕ್ಫ್ ಬೋರ್ಡ್ ತನ್ನದು ಅಂತ ಘೋಷಣೆ ಮಾಡಹಂಗಿಲ್ಲ. ಯಾವುದೇ ಆಸ್ತಿಯನ್ನು ವಕ್ಫ್ ಆಸ್ತಿ ಅಂತ ಹಕ್ಕು ಸಾಧಿಸೋದಕ್ಕಾಗೋದಿಲ್ಲ. ವಕ್ಫ್ ಆಸ್ತಿ ಹೌದೋ ಅಲ್ಲವೋ ಅನ್ನುವುದನ್ನು ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ನಿರ್ಧಾರ ಮಾಡುತ್ತೆ. ಎಲ್ರಿಗೂ ಇರೋ ಹಂಗದು. ಅಂದರೆ ನ್ಯಾಯಾಂಗ ವ್ಯವಸ್ಥೆ ನಿರ್ಧಾರ ಮಾಡುತ್ತೆ ಅಂದರೆ ಅಯ್ಯೋ ಇದೇನಿದು ಅನ್ಬೇಡಿ, ಎಲ್ರಿಗೂ ಇರೋದೇ ಹಾಗೆ. ಈಗ ಈ ದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವ ಜೈನರು, ಬೌದ್ಧರು, ಪಾರ್ಸಿಗಳು ಅವ್ರದ್ದು ಧಾರ್ಮಿಕ ಕೇಂದ್ರಗಳಿದಾವಪ್ಪ. ಅದರ ಪಕ್ಕದ ಜಮೀನು ಕೂಡ ನಮ್ಮ ದೇವಸ್ಥಾನದ್ದೇ, ನಮ್ಮ ಬಸದಿದೆ ಅಥವಾ ನಮ್ಮ ಸಿನಗಾಗ್ಸ್ದೇ ಸೇರಿದ್ದು ಅಂತ ಅವ್ರಿಗೆ ಅನ್ನಿಸ್ತು ಅಂತ ಅನ್ಕೊಳ್ಳಿ. ಅವ್ರು ಏನು ಮಾಡ್ತಾರೆ? ಫಸ್ಟು ದಾಖಲೆಗಳನ್ನು ತೆಗಿತಾರೆ ಅಲ್ವಾ? ಆ ದಾಖಲೆಗಳನ್ನು ತೆಗೆದ ಮೇಲೆ ನಮ್ಮ ಹತ್ರ ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದ್ದಾವೆ ಅಂದರೆ ಏನು ಮಾಡ್ತಾರೆ? ಅವರು ಸಿವಿಲ್ ಕೋರ್ಟಿಗೆ ಒಂದು ದಾವೆ ಹಾಕ್ತಾರೆ. ನಮ್ಮ ಧಾರ್ಮಿಕ ಸಂಸ್ಥೆಗೆ ಸೇರಿದಂಥ ಈ ಜಮೀನು ಅದನ್ನು ಅಕ್ರಮವಾಗಿ ಯಾರೋ ಕಬಳಿಸಿಕೊಂಡಿದ್ದಾರೆ, ಇದನ್ನು ನಮಗೆ ಮಾಡಿಕೊಡಿ, ನಮಗೆ ಬಿಡಿಸ್ಕೊಡಿ ಅಂತ ಒಂದು ಕೋರ್ಟಿಗೆ ದಾವೆ ಹಾಕ್ತಾರೆ. ಹಾಗೆ ವಕ್ಫ್ ಬೋರ್ಡ್ ಮಾಡಲಿ ಅಂತ ಈ ಕಾನೂನಿನ ತಿದ್ದುಪಡಿ ಹೇಳೋದು. ಅಷ್ಟೇ ವ್ಯತ್ಯಾಸ. ವಕ್ಫ್ ಆಸ್ತಿಗಳ ಬಗ್ಗೆ ಕಡ್ಡಾಯವಾಗಿ DC ಕಚೇರಿಗೆ ದಾಖಲೆ ಸಲ್ಲಿಸಬೇಕು. ಅರೆ ನಿಮ್ಮ ಆಸ್ತಿಗೆ ನೀವು ಇದು ನನ್ನ ಆಸ್ತಿ ಅಂತ ದಾಖಲೆ ಸಲ್ಲಿಸೋದಿಲ್ಲ ಅಂದರೆ? ವಕ್ಫ್ ಆಸ್ತಿ ಮೌಲ್ಯಮಾಪನಕ್ಕೆ ತಿದ್ದುಪಡಿ ಕಾನೂನಿನಲ್ಲಿ ಅವಕಾಶ ಇದೆ. ವಕ್ಫ್ ಮಂಡಳಿಗಳಲ್ಲಿ 4 ಮುಸ್ಲಿಮೇತರರು ಮತ್ತು ಮಹಿಳೆಯರಿಗೆ ಕಡ್ಡಾಯ ಪ್ರಾತಿನಿಧ್ಯ. ಮುಸ್ಲಿಮೇತರರು ಅಂದರೆ ಯಾರು? ಆಯಾ ಕ್ಷೇತ್ರದ MLA ಮತ್ತು MP ಗಳು. ಅವರು ಯಾವುದೇ ಧರ್ಮದವರಾಗಿರಲಿ ಅವರು ವಕ್ಫ್ ಬೋರ್ಡ್ನ ಸದಸ್ಯರಾಗ್ತಾರೆ. ಇಲ್ಲಿ ತನಕ ವಕ್ಫ್ ಬೋರ್ಡ್ನ ಸದಸ್ಯರು ಬರೀ ಪುರುಷರಾಗಬೇಕು ಅಂತಿತ್ತು ನಿಯಮ. ಮಹಿಳೆಯರಿಗೆ ಮೆಂಬರ್ ಆಗೋದಕ್ಕೆ ಅವಕಾಶ ಇರಲಿಲ್ಲ. ಒಬ್ಬ ಮಹಿಳೆ ಕಡ್ಡಾಯವಾಗಿರಬೇಕು ಅಂತ ಈ ಕಾನೂನು ಹೇಳ್ತಾ ಇದೆ. JPC ಆದ ಮೇಲೆ ಕೆಲವು ಬದಲಾವಣೆಗಳನ್ನು ಸಜೆಸ್ಟ್ ಮಾಡಿದ್ದಾರೆ. ವಕ್ಫ್ ಆಸ್ತಿಗಳನ್ನು ಧಾರ್ಮಿಕ ಉದ್ದೇಶಗಳಿಗಾಗಿ ಮಾತ್ರ ಬಳಸಿಕೊಳ್ಳಬೇಕು. 5 ವರ್ಷ ಇಸ್ಲಾಂ ಧರ್ಮ ಪಾಲಿಸಿದ ವ್ಯಕ್ತಿ ವಕ್ಫ್ಗೆ ಆಸ್ತಿಯನ್ನು ಘೋಷಣೆ ಮಾಡಬಹುದು. ಫೈನ್. ವಕ್ಫ್ಗೆ ನೀಡಲಾಗಿದ್ದ ಆಸ್ತಿ 6 ತಿಂಗಳ ಒಳಗೆ ಕಂದಾಯ ಕಾನೂನಿನ ಅಡಿಯಲ್ಲಿ ರಿಜಿಸ್ಟರ್ ಮಾಡಬೇಕು. ಇದು ಇಂಪಾರ್ಟೆಂಟು. ಯಾವುದಾದ್ರೂ ವ್ಯಕ್ತಿ ವಕ್ಫ್ಗೆ ಒಂದು ಜಮೀನನ್ನು ದಾನ ಮಾಡಿದ್ರೆ 6 ತಿಂಗಳೊಳಗಾಗಿ ಅದನ್ನು ವಕ್ಫ್ ಬೋರ್ಡ್ ತನ್ನ ಹೆಸರಿಗೆ ಮಾಡಿಸಿಕೊಳ್ಳಲಿ. ರೆವಿನ್ಯೂ ಡಾಕ್ಯುಮೆಂಟ್ಗಳಲ್ಲಿ ವಕ್ಫ್ ಬೋರ್ಡ್ನ ಹೆಸರು ಬರಲಿ. ಈಗ ಮೊನ್ನೆ ಎಷ್ಟು ಗಲಾಟೆಗಳಾದವಲ್ಲ. ಉದಾಹರಣೆಗೆ ನನಗೆ ಉಪ್ಪಿನ ಬೆಟಗೇರಿಯ ರೈತರದ್ದು ಒಂದಷ್ಟು ಜಮೀನುಗಳನ್ನು ವಕ್ಫ್ ಬೋರ್ಡ್ ತನ್ನದು ಅಂತ ಘೋಷಣೆ ಮಾಡ್ಕೊಂಡ್ಬಿಡ್ತು. ಅವ್ರಿಗೆ ಏಕಾಏಕಿ ಶಾಕ್ ಇದೆ. ಹೆಂಗೆ ಅಂದರೆ 1974ನಲ್ಲಿ ಗೆಜೆಟ್ ನೋಟಿಫಿಕೇಷನ್ ಆಗಿದೆ ಅಂತಾರೆ ಅವರು. 1974ರ ಗೆಜೆಟ್ ನೋಟಿಫಿಕೇಷನ್ ಅಂತೆ. 2024ರಲ್ಲಿ ಅದನ್ನು ವಕ್ಫ್ ಬೋರ್ಡ್ ತನ್ನದು ಅಂತ ಇದೆ. ಇನ್ನು ಮುಂದೆ 6 ತಿಂಗಳೊಳಗೆ ನೀವು ರೆವಿನ್ಯೂ ಡಾಕ್ಯುಮೆಂಟ್ ಏನು ಮಾಡಿಸ್ಕೋಬೇಕು ಮಾಡಿಸ್ಕೊಳ್ಳಿ. ವಕ್ಫ್ ಆಸ್ತಿ ವ್ಯಾಜ್ಯ ಬಗೆಹರಿಸಲು ಸರ್ಕಾರ ನೇಮಿಸಿದ ಉನ್ನತ ಅಧಿಕಾರಿಗಳಿಗೆ ಜವಾಬ್ದಾರಿ. ಸರ್ಕಾರ ಉನ್ನತ ಅಧಿಕಾರಿಗಳನ್ನು ನೇಮಿಸುತ್ತೆ, ಅವರು ಮಾಡ್ತಾರೆ. ಈಗ ಈ ತಿದ್ದುಪಡಿ ಮಸೂದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡನೆ ಆಗಬೇಕು. ಜನವರಿ 31ರಿಂದ ಜಂಟಿ ಅಧಿವೇಶನ ಶುರುವಾಗುತ್ತೆ. ರಾಷ್ಟ್ರಪತಿಗಳ ಭಾಷಣ ಇರುತ್ತೆ. ಬಜೆಟ್ ಅಧಿವೇಶನದ ಮೊದಲ ಭಾಗ ಜನವರಿ 31ರಿಂದ ಫೆಬ್ರವರಿ 13ರ ತನಕ. 5ನೇ ತಾರೀಕು ಡೆಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಸರ್ಕಾರಕ್ಕೆ ಇದನ್ನೊಂದು ಇಶ್ಯೂ ಮಾಡಬೇಕು ಅನ್ನೋದೇ ಇದ್ದರೆ ದೆಹಲಿ ವಿಧಾನಸಭಾ ಚುನಾವಣೆಗಿಂತ ಮೊದಲೇ ಮಂಡನೆ ಮಾಡ್ತಾರೆ. 2ನೇ ಭಾಗ, ಬಜೆಟ್ ಅಧಿವೇಶನದ 2ನೇ ಭಾಗ ಮಾರ್ಚ್ 10ರಿಂದ ಏಪ್ರಿಲ್ 4ರ ತನಕ ಇರುತ್ತೆ. ಇಂಥ ಸಂದರ್ಭದಲ್ಲಿ ವಿಪಕ್ಷಗಳ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾವೆ. ಕಲ್ಯಾಣ ಬ್ಯಾನರ್ಜಿ TMC ಸಂಸದ ಸರ್ವಾಧಿಕಾರಿಯಂತೆ ಕ್ರಮ ಕೈಗೊಂಡಿದ್ದಾರೆ ಇವರು. ಅಂದರು ಪ್ರತಿಪಕ್ಷದ ಸದಸ್ಯರಿಗೆ ಮಾತಾಡೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ, ಆಡಳಿತ ಪಕ್ಷಗಳ ಸದಸ್ಯರು ಕೊಟ್ಟಿರುವ ತಿದ್ದುಪಡಿಗಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಅಂತ. ರಾಜಾ DMK ಸಂಸದರು ಅವರು ಕೋರ್ಟಿಗೆ ಹೋಗ್ತಾರಂತೆ. ಕಾನೂನಿನ ತಿದ್ದುಪಡಿಯನ್ನು ರದ್ದುಗೊಳಿಸುವಂತೆ ನಾವು ಕೋರ್ಟಿಗೆ ಹೋಗ್ತೀವಿ ಎಂದಿದ್ದಾರೆ. ಅಸಾದುದ್ದೀನ್ ಓವೈಸಿ ಇವರಂತೂ ದೇಶದಾದ್ಯಂತ ಒಂದು ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ರು. ನೆನಪಿರಲಿ, ವಕ್ಫ್ ಕಾನೂನಿಗೆ ತಿದ್ದುಪಡಿ ತರಬಾರ್ದು ಅಂತ ಸುಮಾರು 5,80,00,000 ಮೇಲ್ಗಳು ಹೋಗಿದ್ದಾವೆ. 5,80,00,000 ಮೇಲ್ಗಳು ಹೋಗಿದ್ದಾವೆ ತಿದ್ದುಪಡಿ ತರಬಾರ್ದು ಅಂತ. ಅಂದರೆ ಮೇಲ್ ಹಾಕಿಸುವ ಒಂದು ಅಭಿಯಾನವನ್ನು ಮಾಡಿದ್ರು, ಬಂದಿದ್ದಾವೆ. ಈಗ ರೆಡಿ ಇದೆ. ಇದು ಸಾಂವಿಧಾನಿಕ ತಿದ್ದುಪಡಿ ಅಲ್ಲ, 2/3 ಮೆಜಾರಿಟಿ ಏನು ಬೇಕಾಗಿಲ್ಲ ಇದಕ್ಕೆ. ನಂಬರ್ಸು
ಒಟ್ಟು 245 ಈಗ ರಾಜ್ಯಸಭೆ, 116 ಮೆಜಾರಿಟಿ, ಎನ್ ಡಿ ಹತ್ರ 119 ಇದ್ದಾವೆ, ಪಾಸ್ ಆಗುತ್ತೆ. ಲೋಕಸಭೆ ಮೆಜಾರಿಟಿ ಇದ್ದೇ ಇದೆ ಎನ್ ಡಿ ಎಗೆ. ಎನ್ ಡಿ ಎದ ಮಿತ್ರ ಪಕ್ಷಗಳನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಕೆಲವು ಮುಸ್ಲಿಂ ಸಂಘಟನೆಗಳು ಮಾಡೋದು. ಚಂದ್ರಬಾಬು ನಾಯ್ಡುಗೆ ಮಾತಾಡೋಣ, ನಿತೀಶ್ ಕುಮಾರ್ಗೆ ಮಾತಾಡೋಣ. ಚಂದ್ರಬಾಬು ನಾಯ್ಡು ಅವರೇ ಹುಷಾರು, ಆಂಧ್ರ ಪ್ರದೇಶದಲ್ಲಿ ಮುಸ್ಲಿಂ ಓಟ್ಗಳು ನಿಮಗೆ ಬರೋದಿಲ್ಲ ಅಂತ ಎಚ್ಚರಿಕೆ ಕೊಡೋದು. ನಿತೀಶ್ ಕುಮಾರ್ಗೆ ಹುಷಾರು, ಬಿಹಾರದಲ್ಲಿ ನಿಮಗೆ ಓಟ್ಗಳು ಬರೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡೋದು. ಹೀಗೆಲ್ಲ ಮಾಡೋ ಪ್ರಯತ್ನ ಮಾಡಿದ್ರು. ನೋಡಿದ್ರೆ ಆ ಎರಡೂ ಪಕ್ಷಗಳಲ್ಲಿ JPCಯ ಸದಸ್ಯರಾಗಿದ್ರಲ್ಲ, ಅವರು ಸಜೆಸ್ಟ್ ಮಾಡಿದ ತಿದ್ದುಪಡಿಗಳನ್ನು ಸೇರಿಸ್ಬಿಟ್ಟಿದ್ದಾರೆ. ಆದ್ದರಿಂದ ಅವ್ರದ್ದೇನು ಸಮಸ್ಯೆ ಇಲ್ಲ ಅನ್ನಿಸ್ತಿದೆ. ಮೋಸ್ಟ್ ಪ್ರೊಬಾಬಲಿ ಇದು ಪಾಸ್ ಆಗಬಹುದು. ಲೆಟ್ ಅಸ್ ಸಿ, ನೋಡೋಣ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.